Dear students, I am Deepa. Today we are going to talk about ನನ್ನ ಸ್ನೇಹಿತರಾದಂತಹ ಡಾಕ್ಟರ್ ಹೇಮಾ ನಾಯಕ್ ಇವರು ಈ ಒಂದು ಪತ್ರಿಕೆಯಲ್ಲಿ ಬರುವಂತಹ ಮೊದಲನೇ ಅಧ್ಯಾಯದಲ್ಲಿ ಭಾಗ 1 ಸಾಮಾಜಿಕ ಸಮಸ್ಯೆಗಳಿಗೆ ಪ್ರಾವೇಶಿಕೆ ಎಂಬುದನ್ನು ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇವೆ. We are going to talk about introduction to social problems in the component 1 in this particular video. In this particular video, we are going to talk about the briefing about the study area, meaning of social organization and disorganization, the types of social disorganization, social problems have been defined, what is the nature and characteristics of social problems. ಈ ಒಂದು ಘಟಕದಲ್ಲಿ ನಾವು ಸಾಮಾಜಿಕ ಸಮಸ್ಯೆಗಳಿಗೆ ಇರುವಂತಹ ಒಂದು ಅಧ್ಯಯನ ವಿಷಯಕ್ಕೆ ಪರಿಚಯ, ಸಾಮಾಜಿಕ ಸಂಘಟನೆ ಹಾಗೂ ಸಾಮಾಜಿಕ ವಿಘಟನೆಯ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು, ಸಾಮಾಜಿಕ ವಿಘಟನೆಯ ಪ್ರಕಾರಗಳು ಯಾವ್ಯಾವು ಅನ್ನೋದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು, ಸಾಮಾಜಿಕ ಸಮಸ್ಯೆಗಳನ್ನು ಯಾವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನು ಅರ್ಥೈಸ್ಕೊಳ್ಳುವಂಥದ್ದು, ಹಾಗೂ ಸಾಮಾಜಿಕ ಸಮಸ್ಯೆಗಳ ಸ್ವರೂಪ ಮತ್ತು ಲಕ್ಷಣಗಳು ಹೇಗಿವೆ ಎನ್ನುವುದನ್ನು ಅರ್ಥೈಸ್ಕೊಳ್ಳುವಂಥದ್ದು. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ಸಮಾಜದಲ್ಲಿ ಸಮಸ್ಯೆ ಎನ್ನುವಂಥದ್ದು ನಿರಂತರವಾಗಿ ಇರ್ತಾ ಇರುವಂಥದ್ದು. ಬಹುಶಃ ಸಮಸ್ಯೆ ಇಲ್ಲದಿರುವಂತಹ ಒಂದು ಸಮಾಜವನ್ನು ನಾವು ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. A problem-free society is a myth. We can't even imagine any society without any kind of problems. The nature, extent, and the magnitude of the problems will be different from one society to another society, but definitely there is going to be a social problem existing in any kind of a society. Then what do you mean by social organization, social disorganization? These are the dual aspects that we do see in the whole functioning of the society. Social organization is the interdependence of various parts of the social system. Say, for example, we do have family system, education system, banking system, the political organization, cultural organization, religious organization. Each are depending on one another, and this interdependence for the positive functioning of the society is called as social organization. Social disorganization is completely opposite to social organization. There we do see the failure of the system in satisfying the needs of the people. Thereby, definitely there is an imbalance in the functioning of the society. Consequently, there is a frustration and the desires are not fulfilled among the members of the society. ಸಾಮಾಜಿಕ ಸಂಘಟನೆ ಮತ್ತು ವಿಘಟನೆ ಎನ್ನುವಂತಹ ಎರಡು ಪರಿಕಲ್ಪನೆಗಳು ಸಮಾಜ ಎನ್ನುವಂತಹ ನಾಣ್ಯದ ಎರಡು ಮುಖಗಳು. ಸಮಾಜದಲ್ಲಿ ಸಾಮಾಜಿಕ ಸಂಘಟನೆ ಅಂತ ಹೇಳಿದಾಗ ವಿವಿಧ ಭಾಗಗಳು ಸಮಾಜದಲ್ಲಿ ಯಾವುದಿರುತ್ತೆ ಅವೆಲ್ಲವುಗಳ ನಡುವೆ ಇರುವಂತಹ ಹೊಂದಾಣಿಕೆಯನ್ನೇ ನಾವು ಸಾಮಾಜಿಕ ಸಂಘಟನೆ ಅಂತ ಕರೆಯುವಂಥದ್ದು. ಉದಾಹರಣೆಗೆ ಕೌಟುಂಬಿಕ ವ್ಯವಸ್ಥೆ ಇರಬಹುದು, ಆರ್ಥಿಕ ವ್ಯವಸ್ಥೆ ಇರಬಹುದು, ಸಾಂಸ್ಕೃತಿಕ ವ್ಯವಸ್ಥೆ ಇರಬಹುದು, ಧಾರ್ಮಿಕ ವ್ಯವಸ್ಥೆ ಇರಬಹುದು. ಇವೆಲ್ಲವುಗಳ ಒಂದು ಹೊಂದಾಣಿಕೆ ಜೋಡಣೆಯ ಮೂಲಕ ಸಮಾಜ ಸುವ್ಯವಸ್ಥಿತ ರೀತಿಯಲ್ಲಿ ತನ್ನ ಕರ್ತವ್ಯವನ್ನ ನಿರ್ವಹಿಸಿಕೊಂಡು ಹೋಗುವಂಥದ್ದನ್ನು ನಾವು ಕಾಣ್ತಾ ಬರ್ತೇವೆ. ಇದಕ್ಕೆ ವಿರುದ್ಧವಾಗಿರುವಂತಹ ಒಂದು ಪರಿಸ್ಥಿತಿಯನ್ನೇ ನಾವು ಸಾಮಾಜಿಕ ವಿಘಟನೆ ಅಂತ ಕರೆಯುವಂಥದ್ದು. ಅಲ್ಲಿ ಅಸಮತೋಲನೆ ಇರುವಂತಹದ್ದನ್ನು ನಾವು ನೋಡ್ತೀವಿ. ಸಾಮಾಜಿಕ ನಿಯಮಗಳ ಉಲ್ಲಂಘನೆ ಆಗುವಂತಹದ್ದು ಮತ್ತು ಸಾಮಾಜಿಕ ಸಾಮರಸ್ಯ ಇಲ್ಲದಲೇ ಇರುವಂತಹ ಘಟನೆಯೇ ಸಾಮಾಜಿಕ ವಿಘಟನೆ ಅಂತ ನಾವು ಕರೀತಾ ಬರಬಹುದು. ಸಾಮಾಜಿಕ ವಿಘಟನೆಯಲ್ಲಿರುವಂತಹ ಪ್ರಕಾರಗಳು ಯಾವುದು ಅಂತ ಬಂದಾಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥದ್ದು ವೈಯಕ್ತಿಕ ವಿಘಟನೆ. ಇದು ವೈಯಕ್ತಿಕ ಮಟ್ಟದಲ್ಲಿ ಪ್ರಾರಂಭವಾಗಿ ಕುಟುಂಬಕ್ಕೆ ಮತ್ತು ಸಮುದಾಯಕ್ಕೆ ತಟ್ಟಿ ಸಾಮಾಜಿಕ ಸಮಸ್ಯೆಯಾಗಿ ಮಾರ್ಪಾಡಾಗುವಂಥದ್ದು. ಉದಾಹರಣೆಯಾಗಿ ಬಾಲಾಪರಾಧ, ವ್ಯಭಿಚಾರ, ನಿರುದ್ಯೋಗ ಇತ್ಯಾದಿಗಳು. ಕೌಟುಂಬಿಕ ವಿಘಟನೆ ಎನ್ನುವಂಥದ್ದು ಎರಡನೇ ಪ್ರಕಾರದಲ್ಲಿ ನಾವು ಕಾಣುವಂಥದ್ದು. ಇಲ್ಲಿ ನಾವು ಕಾಣುವಂಥದ್ದು ವಿವಾಹ ವಿಚ್ಛೇದನ, ಭಗ್ನ ಕುಟುಂಬ ಇತ್ಯಾದಿಗಳಾಗಿರುವಂಥದ್ದು. ಸಾಮುದಾಯಿಕ ವಿಘಟನೆ ಅಂತ ಹೇಳಿದಾಗ ಅಲ್ಲಿ ನಾವು ಒಂದು ಬಡತನ ಆಗಿರಬಹುದು ಅಥವಾ ಭಿಕ್ಷಾಟನೆ, ಭ್ರಷ್ಟಾಚಾರ, ಭಯೋತ್ಪಾದನೆ ಇವೆಲ್ಲವುಗಳನ್ನ ಸಾಮುದಾಯಿಕ ವಿಘಟನೆ ಅಂತ ಹೇಳ್ತೀವಿ. ಇವು ಸಮುದಾಯಕ್ಕೆ ಪ್ರತ್ಯಕ್ಷವಾಗಿ ಸಮಸ್ಯೆಯನ್ನ ಉಂಟು ಮಾಡುವಂತಹದ್ದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು. Individual disorganization, where we do see that there is a
malfunctioning or imbalance in the individual itself, and that leads to the problem for society and community. The individual disorganization examples, we can see that there are prostitution problem, alcoholism, suicide, etc. The family disorganization, we can see that there is a divorce which leads to conflict in the family, and then there is a broken family, etc. Beggary, organized crimes, corruption, etc. are considered to be the community disorganization, because these are the ones which are directly giving the problems to the society. How can social problems be defined? It's quite difficult to define, but still many sociologists have made an effort in defining the concept of social problem or the situation of social problem. Richard C. Fullers and Richard Myers define social problems as the behavior patterns or conditions that are considered objectionable or undesirable by many members of the society. Here, there are some behavior patterns which are considered to be objectionable by the society. They are undesirable to the members of the society. They all are considered to be the social problems according to R.C. Fullers and Richard Myers. Joseph Julian defines the social problems as the conditions in which society that are widely regarded as needing improvement or remedy. Here, Joseph Julian is talking about the conditions which can be rectified, can be considered as a social problems. R.K. ಮರ್ಟನ್ ಮತ್ತು ರಾಬರ್ಟ್ ನಿಸ್ಬೆಟ್ ಅವರ ಪ್ರಕಾರ ಸಮಾಜದ ಮನ್ನಣೆಗೆ ಒಳಪಟ್ಟ ಪ್ರಮಾಣಕಗಳನ್ನು ಸಮಾಜದ ಬಹುಪಾಲು ಜನರು ಉಲ್ಲಂಘಿಸುವುದನ್ನೇ ಸಾಮಾಜಿಕ ಸಮಸ್ಯೆ ಅಂತ ಅವರು ವ್ಯಾಖ್ಯಾನವನ್ನ ಮಾಡಿರುವಂತಹದ್ದು. ಅನೇಕ ಪ್ರಮಾಣಕಗಳನ್ನು, ನೀತಿ ನಿಯಮಗಳನ್ನು ಸಮಾಜ ಒಪ್ಪಿಕೊಂಡಿರುವಂತಹದ್ದು, ಅದು ಮನ್ನಣೆಗೆ ಒಳಪಟ್ಟಿರುವಂತಹದ್ದು. ಅಂತಹ ನೀತಿ ನಿಯಮ ಪ್ರಮಾಣಕಗಳನ್ನು ಸಮಾಜದಲ್ಲಿರುವಂತಹ ಬಹುಪಾಲು ಜನರು ಉಲ್ಲಂಘಿಸಿದಾಗ ಅದನ್ನ ಸಾಮಾಜಿಕ ಸಮಸ್ಯೆ ಅಂತ ಕರಿಬಹುದು ಅಂತ ಹೇಳಿ ಆರ್.ಕೆ. ಮರ್ಟನ್ ಮತ್ತು ರಾಬರ್ಟ್ ನಿಸ್ಬೆಟ್ ಅವರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಜಿ.ಆರ್. ಮದನ್ ರವರ ಪ್ರಕಾರ ಸಮಾಜದ ಬಹುಪಾಲು ಜನರು ಅನುಚಿತವೆಂದು ತೀರ್ಮಾನಿಸುವ ವ್ಯವಸ್ಥೆಯನ್ನೇ ಸಾಮಾಜಿಕ ಸಮಸ್ಯೆ ಎಂದು ಕರೆದಿರುವಂತಹದ್ದು. ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಯಾವುದೇ ಒಂದು ಪರಿಸ್ಥಿತಿ ಇದರಿಂದ ನಮಗೆ ಅನಾನುಕೂಲವಾಗುತ್ತೆ ಅಂತ ಅರ್ಥೈಸ್ಕೊಳ್ತಾರೋ ಜನ, ಆವಾಗ ಆ ಒಂದು ಪರಿಸ್ಥಿತಿಯನ್ನ ಅವರು ಅನುಚಿತ ಅಂತ ಹೇಳ್ತಾರೆ. ಅಂತಹ ಒಂದು ಬಿಹೇವಿಯರ್ ಪ್ಯಾಟರ್ನ್ಸ್ ಅನ್ನ ಅನುಚಿತ ಅಂತ ಕರೀತಾರೆ. ಅದನ್ನ ನಾವು ಸಾಮಾಜಿಕ ಸಮಸ್ಯೆಗಳು ಅಂತ ಅರ್ಥೈಸ್ಕೊಳ್ಬಹುದು. ಸಾಮಾಜಿಕ ಸಮಸ್ಯೆಗಳ ಸ್ವರೂಪ ಹಾಗಾದ್ರೆ ಏನು? ಇದು ಆತಂಕಕಾರಿಯಾದಂತಹ ಒಂದು ಪರಿಸ್ಥಿತಿ. ಈಗ ಉದಾಹರಣೆಯಾಗಿ ನಾವು ಈಗಿರುವಂತಹ ಒಂದು ಕೋವಿಡ್-19 ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಈ ಲಾಕ್ಡೌನ್ ಪರಿಸ್ಥಿತಿಯಿಂದಾಗಿ ಎಷ್ಟು ಸಮಸ್ಯೆಗಳು ಉದ್ಭವವಾಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಬರಬಹುದು. ಮತ್ತೆ ನೆಕ್ಸ್ಟ್ ನೋಡೋದೇ ಆದ್ರೆ ಗಣನೀಯ ಸಂಖ್ಯೆಯ ಜನರು ಒಂದು ಪರಿಸ್ಥಿತಿಯನ್ನ ಸಮಸ್ಯೆ ಅಂತ ಪರಿಗಣಿಸಿದಾಗ ಅದು ಸಾಮಾಜಿಕ ಸಮಸ್ಯೆಯಾಗಿ ಪರಿಗಣನೆ ಆಗತ್ತೆ. ಸಾಮಾಜಿಕ ಸಮಸ್ಯೆಗಳನ್ನ ಯಾವಾಗ್ಲೂ ಸಹ ನಾವು ಸಾಮಾಜಿಕ ಮೌಲ್ಯಗಳ ಹಿನ್ನೆಲೆಯಲ್ಲಿ ಅರ್ಥೈಸ್ಕೊಂಡಾಗ ಅದರ ಒಂದು ಸ್ವರೂಪ ಏನು ಅನ್ನುವಂಥದ್ದು ಕ್ಲಿಯರ್ ಆಗಿ ನಮ್ಗೆ ಅರ್ಥ ಆಗ್ತಾ ಹೋಗುವಂಥದ್ದು. ಸಾಮಾಜಿಕ ಸಮಸ್ಯೆಗಳು ಅನೇಕ ಸಂದರ್ಭಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತಹವು. ಉದಾಹರಣೆಯಾಗಿ ಸಾಮಾಜಿಕ ಸಮಸ್ಯೆ ಅನ್ನುವಂಥದ್ದು ಜಾತಿ ವ್ಯವಸ್ಥೆಯಿಂದ ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಶತಶತಮಾನಗಳ ಹಿಂದೆ ಇದ್ದಂತಹ ಪರಿಸ್ಥಿತಿಗೂ, ಸ್ವತಂತ್ರ ಪೂರ್ವ ಕಾಲದಲ್ಲಿ ಇದ್ದಂತಹ ಪರಿಸ್ಥಿತಿಗೂ, ಸ್ವತಂತ್ರ ನಂತರದ ಕಾಲದಲ್ಲಿ ಇದ್ದಂತಹ ಪರಿಸ್ಥಿತಿಗೂ, ಈಗ ಇರುವಂತಹ ಪರಿಸ್ಥಿತಿಗೂ ಅನೇಕ ರೀತಿಯ ವ್ಯತ್ಯಾಸಗಳನ್ನು ನಾವು ಕಾಣುತ್ತಾ ಹೋಗುವಂಥದ್ದು. ಸಾಮಾಜಿಕ ವಿಘಟನೆಯ ಸಂಕೇತ ಸ್ವರೂಪದ್ದು ಈ ಸಾಮಾಜಿಕ ಸಮಸ್ಯೆಗಳು. ಖಂಡಿತವಾಗಿಯೂ ಸಾಮಾಜಿಕ ಸಮಸ್ಯೆಗಳು ಅಂತ ಹೇಳಿದ್ರೆ ಅಲ್ಲಿ ವಿಘಟನೆ ಉಂಟಾಗಿದೆ ಅನ್ನುವಂಥದ್ದು ನಮಗೆ ಸಂಕೇತ ಸ್ವರೂಪದಲ್ಲಿ ಅರ್ಥ ಆಗ್ತಾ ಹೋಗುವಂಥದ್ದು. ಯಾವುದೇ ಸಾಮಾಜಿಕ ಸಮಸ್ಯೆಗಳು ಖಂಡಿತವಾಗಿಯೂ ಪರಸ್ಪರ ಸಂಬಂಧಿತವಾಗಿರುತ್ತವೆ. ಉದಾಹರಣೆಗೆ ಬಡತನ ಯಾತಕ್ಕಾಗಿ ಬರುತ್ತೆ ಅನ್ನುವಂಥದ್ದನ್ನ ನಾವು ಪುನರಾವಲೋಕನ ಮಾಡ್ತಾ ಹೋದಾಗ ಅದು ಯಾವ ಕಾರಣದಿಂದ ಅನ್ನುವಂಥದ್ದನ್ನ ನಾವು ಅನೇಕ ಸಂದರ್ಭಗಳಲ್ಲಿ ಸಂಬಂಧಿತ ಸಮಸ್ಯೆಗಳಿಂದಲೇ ಬರುವಂತಹದ್ದು ಅನ್ನೋದನ್ನ ನಾವು ನೋಡ್ತಾ ಬರ್ಬೋದು. ನಿರುದ್ಯೋಗ ಯಾಕೆ ಬರುತ್ತೆ? ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಜನಸಂಖ್ಯಾ ಸ್ಫೋಟ ಇರೋದ್ರಿಂದ. ಹೀಗೆ ಪರಸ್ಪರ ಸಂಬಂಧಿತವಾಗಿ ಇರುತ್ತೆ.
The nature of social problems can be understood in the different situation. It is the fearful situation that is existing in the society. If you take the example of COVID-19, we can see that every person is holding his breath in the fist of in their fist. This itself shows that we are leading our life in a fearful situation. Next, any social problems have to be understood from social value background. When we try to understand any problem from a social value background, definitely what is the nature of social problem that we will be able to make out. The today's prostitution problem can be in particular places or in very few places can be given way back to Devadasi system. Earlier, what Devadasi system was started as a part of a culture from pure sociological value that has been considered as a social problem in the modern days because of a nasty practice by the few members of the society. Social problems are dynamic in their nature. They keep changing. They have to keep changing or they keep changing from time to time. Thereby, we understand that social problems are dynamic in their nature. As we all know that caste system, if we take the example, the caste system that was existing centuries ago, the situation was completely different. Caste system situation in the pre-independence period, post-independence period, and in the modern day, it is completely different. That means it shows that it is dynamic in its nature. And definitely from the definitions we have got to know that significant number of people have to consider any situation as undesirable or objectionable. That itself is another nature. And then definitely social problems are the symptoms of social disorganization, because each and every social problem starting from individual level, it is going to affect the family, thereby it is going to lead to societal problem. And then at last we can try to understand that social problems are interconnected. They are interconnected with one another. So, say for example, population explosion leads to unemployment, unemployment leads to poverty, and poverty leads to various kinds of organized crimes, etc., etc. Next, we'll try to understand the characteristics of social problems. We all know very well that they are universal. They exist in each and every society, say whether it is a rural area, urban area, or it is a developed area, it is an underdeveloped area. There is no difference. Everywhere we do find social problems. Social problems are not uniform, they are diverse in their nature. Each and every society is facing a common problem in a different way, or different societies are facing in a different problems. They are socially originated, they take birth in society, they vary historically. Here I would like to give the example of problem of refugees. The problem of refugees that we have read in history during the partition of India, during the Kargil war, is completely different from the problem of refugees that we are witnessing today during COVID-19. Definitely they are man-made and they have a cultural base. They affect the majority sections of the society. The magnitude may be different, but then definitely social problems are affecting the modern modern society to all the people. At last, we can try to understand that social problems definitely change with the interpretation from time to time. Here, I would like to give an example of mental illness. Mental illness in the olden days was considered to be insanity. As and when the psychologists and sociologists started studying and observing more and more about mental illness, they got to know that it is not insanity, but it is a deviant behavior. When they understood that deviant behavior can be rectified with the psychiatric treatment, then they started
considering mental insanity, mental illness should not be considered as insanity, but it has to be called as a deviant behavior. Similarly, I would like to give one more example of poverty. Poverty was considered as a divine insanity, a divine problem. God is giving us problem because we have done some sin in the olden days. But then when Karl Marx presented his class struggle theory, then we got to know, then people started understanding that there is a unequal distribution of wealth, and that itself is leading to poverty. So people there, they got to know that there is a economic dimension behind poverty. ಸಾಮಾಜಿಕ ಸಮಸ್ಯೆಗಳ ಲಕ್ಷಣಗಳನ್ನು ನಾವು ಅರ್ಥೈಸ್ಕೊಳ್ಬೇಕಾದ್ರೆ ನಮಗೆ ಅರ್ಥ ಆಗುವಂಥದ್ದು ಇದು ಸಾರ್ವತ್ರಿಕವಾದದ್ದು. ಯಾವುದೇ ರೀತಿಯ ಒಂದು ಪ್ರಪಂಚದಲ್ಲಿ, ಯಾವುದೇ ರೀತಿಯ ಒಂದು ಸಮಾಜದಲ್ಲಿ ನಾವು ಸಮಸ್ಯೆಗಳನ್ನು ಕಾಣಬಹುದು. ಅದು ಗ್ರಾಮೀಣ ಸಮಾಜವಾಗಿರಬಹುದು, ನಗರ ಸಮಾಜವಾಗಿರಬಹುದು, ಅಭಿವೃದ್ಧಿ ಹೊಂದಿರುವ ರಾಷ್ಟ್ರವಾಗಿರಬಹುದು, ಹೊಂದುತ್ತಿರುವ ರಾಷ್ಟ್ರವಾಗಿರಬಹುದು, ಹಿಂದುಳಿದ ರಾಷ್ಟ್ರವಾಗಿರಬಹುದು, ಯಾವುದೇ ರಾಷ್ಟ್ರವಾಗಿರಬಹುದು. ಯಾವುದೇ ಸಾಮಾಜಿಕ ಸಮಸ್ಯೆಗಳು ಏಕರೂಪದಲ್ಲಿ ಇರುವುದಿಲ್ಲ. ನನಗಿರುವಂತಹ ಸಮಸ್ಯೆ ಬೇರೆ ಆದರೆ ನನ್ನ ಪಕ್ಕದಲ್ಲಿರುವಂತಹ ವ್ಯಕ್ತಿಯ ಸಮಸ್ಯೆ ವಿಭಿನ್ನವಾಗಿರಬಹುದು. ಒಂದೇ ಸಮಸ್ಯೆಯನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಕಾಣಬಹುದು. ಖಂಡಿತವಾಗಿಯೂ ಸಾಮಾಜಿಕ ಸಮಸ್ಯೆಗಳು ಸಾಮಾಜಿಕ ಮೂಲಗಳನ್ನು ಹೊಂದಿರುವಂತಹದ್ದನ್ನು ನಾವು ಇಲ್ಲಿ ನೋಡ್ತಾ ಬರ್ತೇವೆ. ಚಾರಿತ್ರಿಕ ವ್ಯತ್ಯಾಸ ಇರುವಂತಹದ್ದನ್ನು ನಾವು ಈ ಸಾಮಾಜಿಕ ಸಮಸ್ಯೆಗಳಲ್ಲಿ ಕಾಣ್ತಾ ಬರುವಂತಹದ್ದು. ಉದಾಹರಣೆಗೆ ನಿರಾಶ್ರಿತರ ಸಮಸ್ಯೆಯನ್ನ ತೆಗೆದುಕೊಂಡ್ರೆ, ನಿರಾಶ್ರಿತರ ಸಮಸ್ಯೆ ಭಾರತ ಮತ್ತು ಪಾಕಿಸ್ತಾನ ವಿಭಜಿತವಾದಂತಹ ಸಂದರ್ಭದಲ್ಲಿ ಇದ್ದಂತಹ ಸಮಸ್ಯೆಗೂ, ಕಾರ್ಗಿಲ್ ಯುದ್ಧದ ಸಂದರ್ಭಕ್ಕೂ, ಈಗಿರುವಂತಹ ಕೋವಿಡ್-19 ಈ ಒಂದು ಸಂದರ್ಭದಲ್ಲಿ ಇರುವಂತಹ ನಿರಾಶ್ರಿತ ಸಮಸ್ಯೆಗೂ ಬಹಳಷ್ಟು ವ್ಯತ್ಯಾಸಗಳು ಕಂಡು ಬರುತ್ತೆ. ಸಮಸ್ಯೆ ಒಂದೇ, ಆದರೆ ಅದರ ಒಂದು ಚಾರಿತ್ರಿಕ ಹಿನ್ನೆಲೆ ಬೇರೆ ಇದೆ. ಅದರ ಒಂದು ಮ್ಯಾಗ್ನಿಟ್ಯೂಡ್ ಡಿಫ್ರೆಂಟ್ ಆಗಿರುವಂತದ್ದನ್ನ ನಾವು ನೋಡ್ತಾ ಬರ್ತೇವೆ. ಇದು ಸಾಮಾಜಿಕ ಸಮಸ್ಯೆಗಳು ಅನ್ನುವಂಥದ್ದು ಯಾವಾಗಲೂ ಸಹ ಸಾಂಸ್ಕೃತಿಕ ಮೂಲಗಳನ್ನ ಹೊಂದಿರುವಂತಹದ್ದನ್ನ ನಾವು ನೋಡ್ತಾ ಬರ್ತೇವೆ. ಅನೇಕ ಸಂದರ್ಭಗಳಲ್ಲಿ ಇದು ಸಾಂಸ್ಕೃತಿಕ ಮೂಲವನ್ನ ಹೊಂದಿರುವಂತಹದ್ದು. ಉದಾಹರಣೆಯಾಗಿ ದೇವದಾಸಿ ಸಿಸ್ಟಮ್ ಅನ್ನ ತೆಗೆದುಕೊಂಡ್ರೆ ನಾವು ಇಲ್ಲಿ ಈ ಒಂದು ಲಕ್ಷಣವನ್ನ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬಹುದು. ಸಾಮಾಜಿಕ ಸಮಸ್ಯೆಗಳು ವೈಯಕ್ತಿಕವಾದುವಲ್ಲ. ಖಂಡಿತವಾಗ್ಲೂ ವೈಯಕ್ತಿಕ ಮಟ್ಟದಲ್ಲಿ ಪ್ರಾರಂಭವಾಗಿ ಇವು ಕೌಟುಂಬಿಕ ಮಟ್ಟಕ್ಕೆ ಹೋಗಿ ನಂತರದಲ್ಲಿ ಸಮಾಜಕ್ಕೆ ತನ್ನ ಒಂದು ಪರಿಣಾಮವನ್ನ ಬೀರುವಂತಹದ್ದನ್ನ ನಾವು ಕಾಣ್ತಾ ಬರುವಂತಹದ್ದು. ಸಾಮಾಜಿಕ ಸಮಸ್ಯೆಗಳು ಮಾನವ ನಿರ್ಮಿತವಾದವು. ಈ ಸಮಸ್ಯೆಗಳನ್ನ ನಾವೇ ನಿರ್ಮಾಣ ಮಾಡಿಕೊಳ್ಳುವಂಥದ್ದು, ನಾವೇ ಸಮಾಜಕ್ಕೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನ ತಂದೊಡ್ಡುವಂತಹದ್ದನ್ನ ನಾವು ನೋಡ್ತಾ ಇರುವಂತಹದ್ದು. ಸಮಾಜದ ಎಲ್ಲ ಸ್ತರಗಳ ಮೇಲೆ ಈ ಸಾಮಾಜಿಕ ಸಮಸ್ಯೆಗಳು ತನ್ನ ಪರಿಣಾಮವನ್ನ ಬೀರ್ತಾ ಇರುವಂತಹದ್ದನ್ನ ನಾವು ಕಾಣ್ತಾ ಹೋಗುವಂಥದ್ದು. ಸಾಮಾಜಿಕ ಸಮಸ್ಯೆಗಳು ಖಂಡಿತವಾಗ್ಲೂ ವ್ಯಾಖ್ಯಾನದೊಂದಿಗೆ ಬದಲಾವಣೆಯನ್ನ ಹೊಂದುವಂತಹದ್ದನ್ನ ನಾವು ನೋಡ್ತಾ ಬರ್ತೇವೆ. ಇಲ್ಲಿ ನಾನು 2 ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಮಾನಸಿಕ ಅಸೌಖ್ಯ. ಮಾನಸಿಕ ಅಸೌಖ್ಯ ಅಂತ ಹೇಳಿದಾಗ ಇದನ್ನ ಹಿಂದಿನ ಕಾಲದಲ್ಲಿ ಹುಚ್ಚು ಅಂತ ಅರ್ಥೈಸ್ಕೊಳ್ತಾ ಇದ್ರು. ಯಾವಾಗ ಸೈಕಾಲಜಿ, ಮನಃಶಾಸ್ತ್ರಜ್ಞರು ಮತ್ತು ಸಮಾಜಶಾಸ್ತ್ರಜ್ಞರು ಹೆಚ್ಚು ಹೆಚ್ಚು ಅಧ್ಯಯನಗಳನ್ನ ಮಾಡ್ತಾ ಹೋದ್ರೋ ಆಗ ನಮಗೆ ಅರಿವಾದಂತಹದ್ದು ಮಾನಸಿಕ ಅಸೌಖ್ಯ ಅನ್ನುವಂಥದ್ದು ಹುಚ್ಚಲ್ಲ, ಇದು ಅಪವರ್ತನಾ ನಡವಳಿಕೆ. ಈ ಅಪವರ್ತನಾ ನಡವಳಿಕೆಯನ್ನ ಚಿಕಿತ್ಸೆಯ ಮೂಲಕ ಖಂಡಿತವಾಗ್ಲೂ ನಾವು ಸರಿಪಡಿಸಬಹುದು ಅನ್ನುವಂತಹ ಒಂದು ಡೈಮೆನ್ಷನ್ ಅನ್ನ ಆವಾಗ ನಾವು ಅರ್ಥ ಮಾಡ್ಕೊಂಡಂತಹದ್ದು. ಎರಡನೇ ಉದಾಹರಣೆಯನ್ನ ನಾವು ನೋಡೋದೇ ಆದ್ರೆ ಬಡತನವನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಬಡತನ ಅನ್ನೋದನ್ನ ಶತಮಾನಗಳ ಹಿಂದೆ ನಾವು ಇದು ಒಂದು ದೈವಿಕ ಶಾಪ ಅಂತಾನೆ ಅರ್ಥ ಮಾಡ್ಕೊಳ್ತಾ ಇದ್ದಂಥದ್ದು. ಯಾವಾಗ ಕಾರ್ಲ್ ಮಾರ್ಕ್ಸ್ ರವರು ತಮ್ಮ ಒಂದು ವರ್ಗ ಸಂಘರ್ಷದ ಒಂದು ಸಿದ್ಧಾಂತವನ್ನ ಮಂಡನೆ ಮಾಡ್ತಾರೋ ಆಗ ಎಲ್ಲರಿಗೂ ಅರ್ಥವಾದಂತಹದ್ದು ಈ ವರ್ಗ ಸಂಘರ್ಷ ಸಿದ್ಧಾಂತದ ಮೂಲಕ ಅವರಿಗೆ ತಿಳಿದು ಬಂದಂತಹದ್ದು ಸಂಪತ್ತಿನ ಅಸಮಾನ ಹಂಚಿಕೆಯಿಂದಲೇ ಬಡತನ ಉಂಟಾಗುತ್ತದೆ ಎನ್ನುವಂಥದ್ದು. ಹಾಗಾಗಿ ಬಡತನ ಅನ್ನುವಂತಹದ್ದರ ಹಿಂದಿನ ಒಂದು ಧಾರ್ಮಿಕ ಹಿನ್ನೆಲೆಯಿಂದ ಹಿಡಿದು ಆರ್ಥಿಕ ಹಿನ್ನೆಲೆಯನ್ನ ಅರ್ಥೈಸ್ಕೊಂಡು ಅದು ತನ್ನ ಒಂದು ವ್ಯಾಖ್ಯಾನದ ಬದಲಾವಣೆಯನ್ನ ಕಂಡುಕೊಂಡಂತಹದ್ದನ್ನ ನಾವು ನೋಡ್ತಾ ಹೋಗುವಂಥದ್ದು.
ಸೊ ಇಲ್ಲಿ ನಾವು ಇಷ್ಟೆಲ್ಲ ಪುಸ್ತಕಗಳನ್ನು ನೀವು ರೆಫರ್ ಮಾಡಿದ್ರೆ ಬೇರೆ ಬೇರೆ ವಿಚಾರಗಳನ್ನು ಇನ್ನೂ ಹೆಚ್ಚಿನ ಒಂದು ಅಡಿಷನಲ್ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಬಹುದು. ವಿ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಅವರ್ ವಿಡಿಯೋ.